ರಾಜ್ಯದಲ್ಲಿ ಆರ್ಭಟಿಸಿರೋ ಮುಂಗಾರು ಮಳೆ ನಾನಾ ಅವಾಂತರಗಳನ್ನು ಸೃಷ್ಟಿಸಿದೆ. ಅದರಲ್ಲೂ ಕಡಲತಡಿ ಮಂಗಳೂರಿನಲ್ಲಿ ಸಮಸ್ಯೆಗಳ ಪ್ರವಾಹವೇ ಹರಿದು ಬರ್ತಿದೆ. ಒಂದೇ ಒಂದು ಮಳೆಗೆ ಜನರು ಕಂಗೆಟ್ಟು ಕೂತಿದ್ದಾರೆ. ಮಂಗಳೂರು ನಗರ ಹೊರವಲಯದ ಕುಳೂರು ಸಮೀಪದಲ್ಲಿ ರಾಜ್ಯ ಕಾಲುವೆಯ ತಡೆಗೋಡೆ ಕುಸಿದು ರಸ್ತೆಯೊಂದು ಸಂಪೂರ್ಣವಾಗಿ ಕುಸಿದು ಹೋಗಿರುವಂಥದ್ದು. ದಪ್ಪಂತ ಕುಸಿದೇ ಬಿಡ್ತು. ಜಸ್ಟ್ 3 ಸೆಕೆಂಡ್ನಲ್ಲಿ ಕಲ್ಲಿನ ತಡೆಗೋಡೆ ಜಲಾಸುರನ ಪಾಲಾಗಿದೆ. ರಸ್ತೆ ಬಾಯ್ ತೆರೆದ್ರೆ ಅಕ್ಕಪಕ್ಕದ ನಿವಾಸಿಗಳಿಗೆ ಕ್ಷಣ ಕ್ಷಣಕ್ಕೂ ಆತಂಕ. ಇಲ್ಲಿ ನೋಡಿ, ರಭಸವಾಗಿ ಹರಿತಿರೋ ನೀರಿನಲ್ಲೇ ಪ್ರಾಣಪಣಕ್ಕಿಟ್ಟು ಮಕ್ಕಳನ್ನ ಹೊತ್ತು ಹೆಜ್ಜೆ ಹಾಕಲಾಗ್ತಿದೆ. ಕಡಲತಡಿ ಮಂಗಳೂರಿನಲ್ಲಿ ಅಬ್ಬರಿಸಿರೋ ರಣಮಳೆ ಆರಂಭದಲ್ಲೇ 7 ಜನರನ್ನ ಬಲಿ ಪಡೆದಿತ್ತು. ಮಳೆ ಹೊಡೆತಕ್ಕೆ ಜನ ಪತರುಗುಟ್ಟಿ ಹೋಗಿದ್ದಾರೆ. ಇದರ ನಡುವೆ ಕೊಂಚ ಬಿಡುವು ಕೊಟ್ಟಿರೋ ವರುಣ ಸಂಕಷ್ಟಗಳನ್ನೇ ಹೊತ್ತು ತರ್ತಿದ್ದಾನೆ. ಮಂಗಳೂರಿನ ಕೊಟ್ಟಾರ ಬಳಿಯ ಬಂಗ್ರಕೂಳೂರು ಬಳಿ ರಾಜಕಾಲುವೆ ತಡೆಗೋಡೆ ಕುಸಿದು ಡಾಂಬಾರು ರಸ್ತೆ ಸಂಪೂರ್ಣ ಬಾಯ್ಬಿಟ್ಟಿದೆ. ಮಣ್ಣು ಕುಸಿಯುತ್ತಿರೋದ್ರಿಂದ ಆತಂಕ ಮನೆ ಮಾಡಿದೆ. ರಾಷ್ಟ್ರೀಯ ಹೆದ್ದಾರಿ 66ರ ಸಮೀಪದಲ್ಲೇ ಇರೋ ಬಂಗ್ರಕೂಳೂರು ಭಾಗದ ರಸ್ತೆ ಇದು. ಹಲವು ಮನೆ, ಶಿಕ್ಷಣ ಸಂಸ್ಥೆಗಳಿಗೆ ಸಂಪರ್ಕ ಕಲ್ಪಿಸಿದ್ದು ನಿತ್ಯ ನೂರಾರು ವಾಹನಗಳು ಸಂಚರಿಸುತ್ತೆ. ಮತ್ತೆ ಮಳೆ ಸುರಿದ್ರೆ ರಸ್ತೆ ರಾಜಕಾಲುವೆ ಪಾಲಾಗುವ ಆತಂಕ ಮನೆ ಮಾಡಿದೆ. ರಾಜಕಾಲುವೆ ಪಕ್ಕ ಮನೆ ಕಟ್ಟಿಕೊಂಡಿರೋರು ಭಯದಲ್ಲೇ ದಿನದೂಡುವಂತಾಗಿದೆ. ಮಂಗಳೂರು ನಗರ ಹೊರವಲಯದ ಕುಳೂರು ಸಮೀಪದಲ್ಲಿ ರಾಜ್ಯ ಕಾಲುವೆಯ ತಡೆಗೋಡೆ ಕುಸಿದು ರಸ್ತೆಯೊಂದು ಸಂಪೂರ್ಣವಾಗಿ ಕುಸಿದು ಹೋಗಿರುವಂಥದ್ದು. ನಾನೀಗ ಆಗ ಘಟನಾ ಸ್ಥಳದಲ್ಲಿದ್ದೇನೆ. ಮಕ್ಕಳನ್ನ ಎತ್ಕೊಂಡೇ ಹಳ್ಳ ದಾಟಿದ ತಂದೆ. ಇಲ್ಲಿ ನೋಡಿ, ರಭಸವಾಗಿ ಹರಿತಿರೋ ನೀರಲ್ಲಿ ಜೀವ ಪಣಕ್ಕಿಟ್ಟು ಮಕ್ಕಳನ್ನ ಹೊತ್ತು ಸಾಕ್ತಿದ್ದಾರೆ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಹುಲ್ಕಡಕೆ ಗ್ರಾಮದ ಜನರ ಪಾಡು ಹೇಳತೀರದಾಗಿದೆ. ಮಳೆ ಬಂದ್ರೆ ಸಾಕು, ಹಳ್ಳಗಳು ಉಕ್ಕಿ ಹರಿಯುತ್ತಿದ್ದು ಜನ ಪರದಾಡ್ತಿದ್ದಾರೆ. ಬೈಂದೂರು ವಿಧಾನಸಭಾ ಕ್ಷೇತ್ರದ ನೂರಾರು ಕಡೆಗೂ ಕಳೆದ 20 ವರ್ಷಗಳಿಂದ ಕಾಲು ಸೇತುವೆ ಇಲ್ಲದೆ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಜಿಲ್ಲಾಡಳಿತ, ಜನಪ್ರತಿನಿಧಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ರಾಜ್ಯದ ಹಲವೆಡೆ ವರುಣನ ಪ್ರತಾಪಕ್ಕೆ ಸಾಲು ಸಾಲು ಸಂಕಷ್ಟ ಎದುರಾಗ್ತಿದೆ. ಕರಾವಳಿ ಭಾಗದಲ್ಲಿ ಮಳೆ ಕೊಂಚ ಬಿಡುವು ಕೊಟ್ಟಿದ್ರೂ ಅನಾಹುತಗಳು ಮಾತ್ರ ನಿಂತಿಲ್ಲ. ಮಂಗಳೂರಿನಿಂದ ಅಶೋಕ್ ಜತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.